ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ಲನ್ನು ಒತ್ತಿರಿ. ಈಗ ಘಮ್ಮಕ್ಕೆ ತಿನ್ಬೇಕಂದ್ರೆ ಘಮ್ ಅಂತ ಅಡುಗೆ ಮಾಡೋಣ, ಹೌದಿಲ್ರಿ? ಈಗ ಒಂದು ಫಸ್ಟ್ ಕ್ಲಾಸ್ ಟೇಸ್ಟಿಯಾದ ಬ್ರೆಡ್ ರಸ್ಮಲಾಯಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇವಕ್ಕೆ ಒಂದು 3 ಬ್ರೆಡ್ ತೊಗೊಂಡಿನಿ. ಇವಕ್ಕೆ ಬೇಕಾಗದ ಸಾಮಗ್ರಿಗಳು: 3 ಬ್ರೆಡ್ಡು, 1 ಬಟ್ಲು ಹಾಲು, 1 ಬಟ್ಲು ಎಣ್ಣೆ, ಡೆಕೋರೇಷನ್ಗೆ ಚೆರ್ರಿ ತೊಗೊಂಡಿನಿ, ಡ್ರೈ ಫ್ರೂಟ್ಸು ಕುಂಬಳಕಾಯಿ ಬೀಜ, ಪಿಸ್ತಾ, ಗೋಡಂಬಿ, ಬಾದಾಮಿ 1 7-8, 1 ಸಣ್ಣ ಬಟ್ಲ ಸಕ್ಕರೆ, 1 ಬಾಳೆಹಣ್ಣು. ಇವಿಷ್ಟು ಸಾಮಗ್ರಿಗಳು ಬೇಕಾಗ್ತಾವೆ ಬ್ರೆಡ್ ರಸ್ಮಲಾಯಿ ಮಾಡಲಿಕ್ಕೆ. ಈಗ ಮೊದಲು ಬ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಇವು ತ್ರಿಕೋನ ಆಕಾರ ಕಟ್ ಮಾಡ್ಕೊಂಡಿನಿ. ಇವನ್ನ ಎಣ್ಣೆಗೆ ಕರಿಬೇಕೀಗ. ಈಗ ಬ್ರೆಡ್ ಕರಿಲಿಕ್ಕೆ ಕಡಾಯಿ ಇಟ್ಕೊಂಡಿನಿ, ಗ್ಯಾಸ್ ಹಚ್ಚೋಣಂತ. ಈಗ ಎಣ್ಣೆ ಹಾಕೊಳ್ಳೋಣಂತ. ಈಗ ನೋಡ್ರಿ, ಎಣ್ಣೆ ಕಾಯ್ದೈತಿ. ಈಗ ಒಂದೊಂದೇ ಪೀಸ್ ಎಣ್ಣೆ ಆಗಿವನ್ನ ಕರಿನ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರುವಂಗೆ ಕರಿನ. ಈ ರೀತಿ ಬ್ರೌನ್ ಕಲರ್ ಬರಬೇಕು, ಅಂದ್ರೆ ಸ್ವಲ್ಪ ಟೇಸ್ಟ್ ಆಗ್ತೈತಿ. ಇದು ಸಣ್ಣ ಉರಿ ಒಳಗೇ ಕರ್ಕೋಬೇಕು. ಈಗ ನೋಡ್ರಿ, ಇವ್ನು ಕರೆದೀನಿ. ಕರೆದು ಇವನೇನದ ಭಾಳ ಎಣ್ಣೆ ಹಿಡ್ಕೊಂಡಿರ್ತಲ್ಲ, ಅದಕ್ಕೆ ಪೇಪರ್ ಮ್ಯಾಗ ಹಾಕೀನಿ. ಈ ಫುಲ್ ಎಲ್ಲ ಪೇಪರೆಲ್ಲ ಎಣ್ಣೆ ಹೀರ್ಕೋತೈತಿ. ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣಗೆ ಪೀಸ್ ಮಾಡ್ಕೊಂಡಿನಿ. ಈಗ ಹಾಲು ಕುದಿಸೋಣಂತ. ಈ ಹಾಲಿಗೆ ಸಕ್ಕರೆ ಹಾಕೊಳ್ಳು. ಒಂದು ಅರ್ಧ ಬಟ್ಲ ಸಕ್ಕರೆ ತೊಗೊಂಡಿನಿ. ಸಕ್ಕರೆ ಹಾಕೊಳ್ಳು. ಇನ್ನು ಚಲೋ ಹೊತ್ತಿಗೆ ಕೈ ಆಡಿಸ್ಬೇಕು. ಸ್ವಲ್ಪ ಚಲೋ ಹೊತ್ತಿಗೆ ಕುದ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಬರಬೇಕು, ಅಲ್ಲಿವರೆಗೆ ಕುದಿಸ್ಬೇಕು. ಹಾಲು ಕುದಿತಾ ಇದೆ, ಸಕ್ಕರೆ ಎಲ್ಲ ಕರಗೈತಿ. ಈಗ ಡ್ರೈ ಫ್ರೂಟ್ಸ್ ಹಾಕೊಳ್ಳು. ಅದು ಕೂಡ ಇನ್ನೊಂದು ಸ್ವಲ್ಪ ಕುದಿರಿ. ಡ್ರೈ ಫ್ರೂಟ್ಸ್ ಹಾಕಿಂದ ಸ್ವಲ್ಪ ತನ ಕುದಿಸ್ಬೇಕು. ಈಗ ಏಲಕ್ಕಿ ಪುಡಿ ಹಾಕೊಳ್ಳು. ಆಗಿದೆ. ಈಗ ಗ್ಯಾಸ್ ಆರಿಸ್ಕೊಳ್ಳು. ನೋಡ್ರಿ, ಈಗ ಕಲರ್ ಬಂದಿದೆ. ಈಗ ಒಂದು ಸ್ವಲ್ಪ ಆರಲಿಕ್ಕೆ ಬಿಡೋಣ ಅಂತ. ಈಗ ನೋಡ್ರಿ, ಇದು ಹಾಲು ಆರಿದೆ. ಈಗ ಈ ಬ್ರೆಡ್ ಮೇಲೆ ಹಾಕೋಣಂತ. ಪೂರ್ತಿ ಇದೆಷ್ಟು ಬ್ರೆಡ್ ಮೇಲೆ ಇದು ಹಾಕಬೇಕು. ಮೇಲ್ಗಡೆ ಡೆಕೋರೇಷನ್ ಮಾಡೋಣ ಬನಾನಾ ಚೆರ್ರಿಯಿಂದ. ವಾವ್, ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಈಗ ಫಸ್ಟ್ ಕ್ಲಾಸ್ ಬ್ರೆಡ್ ರಸ್ಮಲಾಯಿ ರೆಡಿ ಆಗ್ತಾ ಇದೆ.
ಈಗ ಚೆರ್ರಿ ಹಣ್ಣು ಇಡೋಣ ಅಂತ ಇದ್ರ ಮೇಲ್ಗಡೆ. ಅರೆ ವಾವ್, ಡೆಕೋರೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವು ಅಡಿಗೆ ಹೇಗೆ ರುಚಿಕಟ್ಟ ಮಾಡ್ತೀವಿ ಅದೇ ರೀತಿ ಡೆಕೋರೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಈಗ ರೆಡಿ ಆಗಿದೆ ಬ್ರೆಡ್ ರಸ್ಮಲಾಯಿ. ವಾವ್, ಸೂಪರಾಗಿ ಕಾಣ್ತಾ ಇದೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.